ತಸ್ಮೈ ಶ್ರೀ ಗುರವೇ ನಮಃ. ಬನ್ನಿ ಶ್ರೀಗಳು ನಿಸರ್ಗದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನಿಸರ್ಗದ ಮಾತು ಆಲಿಸಬೇಕು ಅಂತ ಶ್ರೀಗಳು ಹೇಳ್ತಾರೆ. ನಿಸರ್ಗ ಬಹಳ ಸುಂದರವಾದ ಕೃತಿಗಳನ್ನು ನಮಗಾಗಿ ಕೊಡುತ್ತದೆ. ಒಂದು ಸಣ್ಣ ಬಳ್ಳಿ ಸುಂದರವಾದ ಹೂವನ್ನು ಅರಳಿಸಲು ಅದೆಷ್ಟು ಕೆಲಸ ಮಾಡುತ್ತದೆ. ಕವಿ ಸುಮ್ಮನೆ ಅದನ್ನು ನೋಡಿ ಆನಂದಿಸುತ್ತಾನೆ. ಇನ್ನೊಬ್ಬ ಅದನ್ನು ಹರಿದು ಚೆಲ್ಲಾಡಿ ಕೆಡಿಸಿಬಿಡುತ್ತಾನೆ. ಸ್ವಲ್ಪ ನಿಲ್ಲು, ಇನ್ನೊಂದು ಕೊಡುತ್ತೇನೆ ಅನ್ನುತ್ತದೆ. ಅಷ್ಟರಲ್ಲಿ ನಿನ್ನ ಮನಸ್ಸು ಬದಲಾಗಬಹುದು. ನೀನು ಹೊಸ ಹೂವು ನೋಡಿ ಆನಂದಿಸಬಹುದು ಎನ್ನುತ್ತದೆ ಇದು ನಿಸರ್ಗ. ಇಲ್ಲಿ ತಂಗಾಳಿ, ತುಂತುರು ಮಳೆ, ಎಳೆ ಬಿಸಿಲು, ಕಾಡು, ಬೆಟ್ಟ, ಸಮುದ್ರ ಏನೆಲ್ಲ ಇದೆ. ಇಂಥ ನಿಸರ್ಗವನ್ನು ಕೆಡಿಸಬಾರದು. ಹಾಗೆ ಮನಸ್ಸು ಕೂಡ. ಮನಸ್ಸು ಕನ್ನಡಿಯಂತೆ. ಅದು ಸ್ವಚ್ಛವಾಗಿದ್ದರೆ ಸ್ಪಷ್ಟವಾಗಿ ನೋಡಬಹುದು. ಇದ್ದದ್ದು ಇದ್ದಂತೆ ಕಾಣಬಹುದು. ನಿಸರ್ಗ ಹಾಗೂ ಮನಸ್ಸು ಎರಡೂ ಕೆಡಬಾರದು. ಅವುಗಳನ್ನು ನಾವು ಬಳಸಿ ಮುಂದಿನವರು ಬಳಸುವಂತೆ ಉಳಿಸಬೇಕು. ಪಾತರಗಿತ್ತಿ ಹೂವಿನ ಮೇಲೆ ಕುಳಿತರೂ ಅದಕ್ಕೆ ಪೆಟ್ಟು ಕೊಡುವುದಿಲ್ಲ, ಸಂತೋಷವನ್ನೇ ಕೊಡುತ್ತದೆ. ಅದಕ್ಕೆ ಪ್ರತಿಯಾಗಿ ಹೂವು ತನ್ನ ಮೈಯ ಸುಗಂಧವನ್ನು ಅದಕ್ಕೆ ಹಂಚಿ ಧನ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಇದು ನಿಸರ್ಗದ ನಿತ್ಯ ನಡೆ. ಅಲ್ಲಿ ಮೌನ ಮಾತನಾಡುತ್ತಲೇ ಇರುತ್ತದೆ. ಅದಕ್ಕೆ ನಾವು ಕಿವಿ ಕೊಡಬೇಕು ಅಷ್ಟೇ ಅಂತ ಶ್ರೀಗಳು ಹೇಳ್ತಾರೆ. ತಸ್ಮೈ ಶ್ರೀ ಗುರವೇ ನಮಃ.